ಪೆಟ್ಟಿಗೆ ನೀರು ಹೊಡೆದಾಳೋ ಏನ 3 ತಿಂಗಳ ಮೇಲೆ ನೀರು ಹೊಡೆದಾಳೋ? ಒಂದ ಪೆಟ್ಟಿಗೆ ನೀರು ಹೊಡೆದಾಗನ ಒಂದ ಜಾಗಕ್ಕ ಒಂದ ಪೆಟ್ಟಿಗೆ 3 ಕೂಸುಗಳಾಗ್ಯಾವ. ಮತ್ತ ವಯಸ್ಸು ಹೆಂಗ ಫರಕ್ ಆತು? ಏನ ತಿಂಗಳು ಬಿಟ್ಟು ಬಿಟ್ಟು ಹೊಡೆದಾಳ ಅವ್ರಿಗೆ ನೀರ್ ಹಾಕಿ ಹೊಡೆದಲ್ಲಿ ಇವ್ ಹೊಡೆದಾನ ಹೋಗಿ ತಿಂಗಳು ಬಿಟ್ಟು ಬಿಟ್ಟು ಮಳೆ ಹಿಡದದ ಗಂಡ ಹಾಡೋಂಗಿನ ಪಕ್ಕ ಮಳೆ ಬಿಡುವಾತು. ತಿಂಗಳ ಮ್ಯಾಗ ಹೆಂಗ ಫರಕ್ ಇರ್ತಾವ ಕೂಸುಗಳ? ಇಲ್ಲ ತಿಂಗಳ ಮ್ಯಾಗ ಫರಕ್ ಇಟ್ಟಿಲ್ಲ ಆಕಿ ಬರೇ ಹತ್ತೋರ ಹಣಿ ಮ್ಯಾಗಿನ ಚಿನ್ನ ಫರಕ್ ಇಟ್ಟಿದ್ದಳ. ಬ್ರಹ್ಮ ವಿಷ್ಣು ರುದ್ರ ಕೂಸಾಗಿ ಆಡುವತ್ನ್ಯಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಬರ್ತಾರ ಅನಸೂಯನತ್ಯಾಕ. ಇವ 3 ಒಂದ ತರ ಕೂಸಾಗ್ಯಾವ. ಅಟ್ಟ ಬೆಳಗ ಅಟ್ಟ ಹಂಗ ಒಂದ ತರ ಆಗ್ಯಾವು. ನಾವ್ ಹೆಂಗ ಮಾಡೋನು ಹೆಂಗ ಕಂಡು ಹಿಡಿನೋ ಅಂತ ಕೇಳ್ರಿ ಅವ್ರ 3 ಮಂದಿ. ಅವಾಗ ಹೇಳ್ತಾಳ ಏನತ್ತ? ಬಾಯಿ 3 ಮಂದಿ ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ, ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ. ಏ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರು ಗೋಮ, ಅಂತವ್ರೆಲ್ಲ ಹಚ್ಚಿಕೊಂಡ್ರು ಗೋಮ, ದೇವತ್ಯಾರ ಕೂಡಿ ಹಚ್ಚಿಕೊಂಡ್ರ ಗೋಮ. ಏ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರು ಗೋಮ. ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿಗುಡ ವನವಾಸ್ವಾದೋ ತಮ್ಮ, ಸತಿಗುಡ ವನವಾಸ್ವಾದೋ ತಮ್ಮ. ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ವನವಾದು ಕಾಮ. ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ವನವಾದು ಕಾಮ. ಹೆಣ್ಣಿಗಾಗಿ ಹತ್ತಿದಾನು ಧರ್ಮ, ಹೆಣ್ಣಿಗಾಗಿ ಕೀಚಕ್ ಸತ್ತ ಹೋಮ, ಹೆಣ್ಣಿಗಾಗಿ ಕೀಚಕ್ ಸತ್ತ ಹೋಮ. ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮ, ಕಣದಾಳ ಹುಡುಗ ಅಣ್ಣ ನಿಮ್ಮ ಭೀಮ, ಸೂರ ಬಡ್ಯಾವ ಅಣ್ಣ ನಿಮ್ಮ ಭೀಮ, ತಾಳ ಬಡ್ಯಾವ ಕೇಳೋ ಇನ್ನವಮ್ಮ. ದಾರಿಯೋಳು ಸಾವಳಗಿಯ ಗ್ರಾಮ ಶ್ರೀ ಸಿದ್ಧ ನೆನದಾನೋ ಹೇಮ, ಶ್ರೀ ಸಿದ್ಧ ನೆನದಾನೋ ಹೇಮ. ಏ ಆದಿಶಕ್ತಿ ಹಸ್ತಿ ಕದಸ್ತಗಿರ ಪಡ್ಕೊಂಡ ಕವಿನೇಮ, ಜಗತ್ತಿನೊಳಗ ಪಡ್ಕೊಂಡ ಕವಿನೇಮ, ಶಕ್ತಿನ ಕೊಂಡಾಡಿ ಪಡ್ಕೊಂಡ ಕವಿ ಆದಿಶಕ್ತಿ ಹಸ್ತಿ ಕದಸ್ತಗಿರ ಪಡ್ಕೊಂಡ ಕವಿನೇಮ. ಎಲ್ಲಿ ತಂದು ಬಿಟ್ಟಾನೆಪ್ಪ ಕಣದಾಳ ಲಕ್ಷ್ಮಣ ಸುದ್ದಿ ಬಂದತ್ ಹೆಂಗ ಗಾಡಿ ಸನಿದಾಗ ಎಲ್ಲಿ ಗಟಾರ ದಂಡಿಗೆ ಗಟಾರ ದಾಂಡಿಗೆ ಇವ್ರದಾರ. ನಾವೊಂದು ಮಾತು ಕೇಳಿದೀವ್ರಿ ಅವಂಗ. ಏನತ್ತ? ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಅನಸೂಯನ ಮನೆಯಾಗಿದ್ದಾಗ ಎಷ್ಟು ತಿಂಗಳದವ್ರಾಗಿ ಬಿದ್ದಿರು ಕೂಸುಗಳಾತ ನಾ ಕೇಳಿನಿ. ಹೇಳ ನಾವು ಮಾತು ಮಲು ಇಟ್ಟು ಕೇಳಿವಪ್ಪ, ಮಾತಿನಾಗ ಬಾಳ ಪೇಚದ. ಗೊತ್ತಿಲ್ಲ ಅವಾಗ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಏಸು ತಿಂಗಳದ ಕೂಸುಗಳಾಗಿ ಬಿದ್ದಿರನ್ಲಿ ಇವೇನ್ ಹೇಳೇನ್ರಿ? ಯಾವ ಬ್ರಹ್ಮ 5 ತಿಂಗಳದಾವ ಇದ್ದತ್ತ, ವಿಷ್ಣು 7 ತಿಂಗಳದಾವ ಇದ್ದತ್ತ. ಅವನ ಮಾತೈತಿದ. ವಿಷ್ಣು 7 ತಿಂಗಳದಾವ, ಮಹೇಶ್ವರ 3 ತಿಂಗಳದಾವ ಇದ್ದ ಅಂತ ಹೇಳತ್ಯಾರ. ಲಕ್ಷ್ಮಣ ನನಗೊಂದ್ ಜರ ಸಂಶಯ ಬರ್ತದ. ಹೆಂಗ 5 ತಿಂಗಳ 7 ತಿಂಗಳ 3 ತಿಂಗಳತ್ತ 3 ಮಂದಿಗೆ ಫರಕ್ಕಿಟ್ಟಿ ಹೇಳ್ಯಾನ. ಅನಸೂಯ ದೇವಿ ಕೂಸುಗಳ ನೀರು ಹೊಡೆದ ಕೂಸುಗಳು ಅದು
ಅದು ಏನ 3 ಮಂದಿಗೆ ಒಂದ ಪೆಟ್ಟಿಗೆ ನೀರು ಹೊಡೆದಾಳೋ ಏನ 3 ತಿಂಗಳ ಮೇಲೆ ನೀರು ಹೊಡೆದಾಳೋ ಒಂದ ಪೆಟ್ಟಿಗೆ ನೀರು ಹೊಡೆದಾಗನ ಒಂದ ಜಾಗಕ್ಕ ಒಂದ ಪೆಟ್ಟಿಗೆ 3 ಕೂಸುಗಳಾಗ್ಯಾವ ಮತ್ತ ವಯಸ್ಸು ಹೆಂಗ ಫರಕ್ ಆತು ಏನ ತಿಂಗಳು ಬಿಟ್ಟು ಹೊಡೆದಾಳ ಅವ್ರಿಗೆ ನೀರ್ ಹಾಕಿ ಹೊಡೆದಲ್ಲಿ ಇವ್ ಹೊಡೆದಾನ ಹೋಗಿ ತಿಂಗಳು ಬಿಟ್ಟು ಮಳೆ ಹಿಡದದ ಗಂಡ ಹಾಡೋಂಗಿನ ಪಕ್ಕ ಮಳೆ ಬಿಡುವಾತು ತಿಂಗಳ ಮ್ಯಾಗ ಹೆಂಗ ಫರಕ್ ಇರ್ತಾವ ಕೂಸುಗಳ ಇಲ್ಲ ತಿಂಗಳ ಮ್ಯಾಗ ಫರಕ್ ಇಟ್ಟಿಲ್ಲ ಆಕಿ ಬರೇ ಹತ್ತೋರ ಹಣಿ ಮ್ಯಾಗಿನ ಚಿನ್ನ ಫರಕ್ ಇಟ್ಟಿದ್ದಳ ಬ್ರಹ್ಮ ವಿಷ್ಣು ರುದ್ರ ಕೂಸಾಗಿ ಆಡುವತ್ನ್ಯಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಬರ್ತಾರ ಅನಸೂಯನತ್ಯಾಕ ಇವ 3 ಒಂದ ತರ ಕೂಸಾಗ್ಯಾವ ಅಟ್ಟ ಬೆಳಗ ಅಟ್ಟ ಹಂಗ ಒಂದ ತರ ಆಗ್ಯಾವು ನಾವ್ ಹೆಂಗ ಮಾಡೋನು ಹೆಂಗ ಕಂಡು ಹಿಡಿನೋ ಅಂತ ಕೇಳ್ರಿ ಅವ್ರ 3 ಮಂದಿ ಅವಾಗ ಹೇಳ್ತಾಳ ಏನತ್ತ ಬಾಯಿ 3 ಮಂದಿ ಹನಿ ಮ್ಯಾಗ ಒಂದೊಂದು ಗುರುತ ಇಟ್ಟನಿ ಆ ಗುರುತಿನ ಮೇಲೆ ನಿಮ್ಮ ಗಂಡನ ಕೂನ ಹಿಡ್ಕೊರಿ ಅಂದಳಾಕಿ ಈ ಬ್ರಹ್ಮ ಹೆಂಗ ಕೂನ ಹಿಡ್ದಳ ಬ್ರಾಹ್ಮಣ ಹೆಗಲು ಹಿಡ್ಕೊಂಡ ಸೊಂಟ ತಕ್ಕ ಜನಿವಾರ ಇತ್ತು ಕೊಳ್ಳಾಗ ಬ್ರಹ್ಮದೇವ ಕೂಸಾಗಿ ಬಿದ್ದಿದಲ್ಲ ಬ್ರಹ್ಮದೇವನ ಮೈ ಮ್ಯಾಗ ಜನಿವಾರಿತ್ತು ಯಾವ ಸರಸ್ವತಿ ಇದೆ ನನ್ನ ಗಂಡ ತೇಳ್ ಕೈಯಾಗ ತಗೊಂಡಳ ಕೂನ ಹಿಡದಳ ಇವ್ ಹೇಳ್ತಾನ ತಿಂಗಳ ಮ್ಯಾಲ ನೋಡಿ ಹಿಡದಾರತಿ ಇನ್ನ ವಿಷ್ಣು ದೇವನ ಹೆಂಗ ಕೂನ ಹಿಡದಳಪ್ಪ ಅಂದ್ರೆ ಅಂದ್ರ ಅವಂಗ ಹರಿನಾಮ ಇತ್ತು ಹಣಿ ಮ್ಯಾಲ ಹರಿನಾಮ ಇತ್ತು ಲಕ್ಷ್ಮಿ ಅತ್ತಾಳಿದೆ ನನ್ನ ಗಂಡ ತಿಳ್ಕಂಡು ಹಿಡಿದಳು ಮುಂದ ಪರಮಾತ್ಮ ಒಂದ ಉಳಿತಲ್ಲ ಮತ್ತ ಪಾರ್ವತಿ ಕಂಡು ಹಿಡಿದು ಕೈಯಾಗ ಹಿಡ್ಕೊಂಡು ಹೋಗ್ಯಾಳ ಇವ್ರು ಬಂದಾರ ಈಗ ಅವ್ರ ತಿಂಗಳ ಪರಕ್ಕಿದ್ದು ಅಂತ ಹೇಳಿ ತಿಂಗಳ ಪರಕ್ಕಿಲ್ಲ ಇರ್ಲಾಕ್ ಸಾಧ್ಯನೇ ಇಲ್ಲ ತಿಂಗಳ ಪರಕ್ ಇಳ್ತಿದ್ವು ಅಂದ್ರೆ ಅನಸೂಯ ಅಜ್ಞಾನ 3 ತಿಂಗಳ ಮೇಲೆ 4 ತಿಂಗಳ ಮೇಲೆ ನೀರ್ ಹೊಡೆದಿಲ್ಲ ಒಂದ ಪೆಟ್ಟಿಗೆ ಹೊಡೆದಾಳ ನೀರ ಇದು ನೀ ಹೇಳಿರುವಂತ ಉತ್ತರ ಸ್ವಲ್ಪ ಒಳಗ ಫರಕ್ ಬಿದ್ದು ಸುಳ್ಳಾಗ್ತೈತಿ ಲಕ್ಷ್ಮಣ ಅದಕ್ಕ ಇರ್ಲಿಪ್ಪ ಮಹಾದೇವ್ ಕೋನ ಹಿಡಿಬೇಕಾದ್ರ ಹಣಿ ಮ್ಯಾಲ 3 ಬಟ್ ವಿಭೂತಿತ್ ನೋಡಿ ಇಬ್ರು ಹೋಗ್ಯಾರ ಅಂದ್ರ ಉಳ್ದವ ಒಬ್ಬನಲ್ಲ ಅಲ್ಲಿ ಅದ್ರ ಮ್ಯಾಗ ಕೋನ ಹಿಡ್ದಾಳಕಿ ಈಗ ಎಲ್ಲಿಗೆ ತಂದಿಟ್ಟಾರಿ ನಿರಾಕಾರದಾಗ ಹೆಣ್ಣಾಗಿಲ್ಲ ಅಂತ ಮೂಲ ಸ್ತಂಭದಾಗ ಬರದಿಟ್ಟೈತಿ ಹೆಚ್ಚು ಕಮ್ಮಿ ಬಾರದಂದರ ಶಕ್ತಿ ಸಂಬನ ಜೋಡಲ್ಲ ಆಕಿ ಸರಿ ಅಲ್ಲ ಏನ ಹೇಳತ್ತೇನ್ರಿಪ್ಪ ಅದಕ್ಕ ನಮ್ಮ ಲೆಕ್ಕ ಹೆಂಗ್ ಇಡ್ಬೇಕಾಗ್ಯದರೀಗ ಆದಿ ಯುಗ ಹಿಡ್ದ ಆದಿ ಶಕ್ತಿ ಇದ್ದಕ್ಕಿ ಪೈಲೆ ಯುಗ ಹಿಡ್ದನ ಮೊದಲ ಶಕ್ತಿ ಅದಾಳ ಈಗ ನಿರಾಕಾರ ನಿರ್ಗುಣ ಇದ್ರ ಅಚ್ಚಿ ಕಡೆ ಆದಿ ಯುಗದಾಗ ಸಹಿತ ಆಕಿನ ಅದಾಳ ಅದಕ್ಕ ಸ್ವಲ್ಪ ಇದ್ರ ಬದ್ದಲ ವಿಷಯ ಹೇಳಿ ಅವಂಗ ಕೊಟ್ಟ ಬಿಡುನ್ರಿ ನಡಿಲಿ ಸಣ್ಣ ನಡಿಲ್ಲ ಆದಿಯುಗ ಹಿಡದ ಆದಿಶಕ್ತಿ ಏತಾಕಿ ಓದಿ ನೋಡವೇದಿನ ಗೋಟ ವಾದ ವಿವಾದ ನಡೆಸಿದೆವು ಆಡಮೋಟ ನಿನ್ನ ತಕ್ಕಸು ಮುಳ ಹಾಡಂಗ ನೋಡಿ ಗಾಟ ಅನ್ನದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಬಲ್ಲವ್ರ ಅಂತಾರ ಆಡಮೋಟ ಕೇಳ ಬಲ್ಲವ್ರ ಅಂತಾರ ಆಡಮೋಟ ಕೇಳ ಕಿವಿ ಕೊಟ್ಟ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿಯ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪರಬ್ರಹ್ಮ ಹುಟ್ಟಿ ಬಂದ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದೋ ನೀಲಕಂಠ
ಪರಶಕ್ತಿ ರಚಿಸಳ ದಿಕ್ಕಗಳ ಎಂಟ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟ ತಗಿ ಬ್ಯಾಡ ತಂಟ ಏ ಹರದಿ ಹೃದಯದಿ ಹರ ಜನಿಸಿದ ಖರೆ ಏ ನಿನಗೇನ ಗೊತ್ತದ ಗರ್ವಿಷ್ಟ ಕೇಳ ಕಷ್ಟ ಏ ನಿನಗೇನ ಗೊತ್ತದ ಗರ್ವಿಷ್ಟ ಕೇಳ ಕಷ್ಟ ಲಕ್ಷ್ಮಿ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಏ ಶಕ್ತಿ ಪುರಾಣ ಹಿಂಗ ಬರದೇಟ ಹಾಕಿದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಕಿಲ ಓದಿ ನೋಡ ಜಟಪಾಟ ಏ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಏ ಗಿರವಾಣಿ ಗ್ರಂಥ ಹಿಂಗ ಬರದೇಟ ಕೇಳ ಗರ್ವಿಷ್ಟ ಏ ಗಿರವಾಣಿ ಗ್ರಂಥ ಹಿಂಗ ಬರದೇಟ ಕೇಳು ಗರ್ವಿಷ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಬಗಲಾಗ ತಾಯಿ ಬಗಲಾಗ ಕೂಡಿ ಉಂಡಾರು ಒಂದೇ ಆಗಲಾಗ ತೆತ್ತಿಸ್ ಕೋಟಿ ದೇವತೆಯರೆಲ್ಲ ತಗಲ್ಯ ತಾಯಿ ತೊಗಲಾಗ ತಾಯಿ ತೊಗಲಾಗ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟರ ಮೊಗಲಾಗ ಮೊಗಲಾಗ ಇಟ್ಟರ ಮೊಗಲಾಗ ಅಗಮ ನಿಗಮ ಭೋಗೋಲ ತೊಗಲಾಗ ಏ ಕ್ರಿಯಾ ವಿಚಾಜ್ಞಾನ ಮೂರ ಒಮ್ಮೆಲೆ ಅರಿಮುಟ್ಟ ಜ್ಞಾನ ಮೂರು ಮೇಲೆ ಹರಿಮುಟ್ಟ ಕ್ರಿಯಾ ವಿಚಾಜ್ಞಾನ ಮೂರ ಒಮ್ಮೆಲೆ ಹರಿಮುಟ್ಟ ಏ ಅಂಧಕಾರ ಅದರದೊಂದ ತಿಳಿಗೋಟ ನಿನಗ ಮಂದಮತಿ ಅಂತಾರ ಚರಕಟ ಆದಿಶಕ್ತಿ ಕಮ್ಮಿ ಅಂದ್ರ ಏ ಪಲ್ಲವ್ರ ಅಂತಾರ ಆಡಮೂಟ ಕೇಳಂಗರುವೇಟ ಮತ್ತೇನ್ ಹೇಳತ್ತೇನಿಪ್ಪ ಏನ್ ಹೇಳ್ತಾನ ಈಗ ಸುದ್ದಿ ಬೇರೆ ತಂದಾರಿ ಮತ್ಯಾವ್ದು ಕೃಷ್ಣ ಪರಮಾತ್ಮ ದುಷ್ಟ ದುಶ್ಯಾಸನ ಸೀರಿ ಸೆಳಿಯುವಾಗ ಹಾ ಹಾ ಕರ್ಯವಿದ್ದಳು ದುರ್ಗವಿದ್ದಳು ಮರಗವಿದ್ದಳು ಎಲ್ಲವಿದ್ದಳು ಹಾ ಇವೆಲ್ಲಾ ದೇವತೆಯರು ಬಂದು ಸೀರೆ ಕೊಡ್ಬೇಕಾಗಿತ್ತಲ್ಲ ನಿಮ್ ಹೆಣ್ಮಗಳಿಗೆ ನಮ್ಮ ಗಂಡ ದೇವ್ರ ಕೊಟ್ಟಾನ ಸೀರಿ ಹಾ ಗಂಡ ದೇವ್ರ ಕೊಟ್ಟಾನತ್ ಸೀರಿ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟಾನಂದ್ರ ಹಾ. ಜಗತ್ತಿನೊಳಗ ನಾ ದೊಡ್ಡವ ಅಂತ ಹೇಳತ್ತೇನ್ರಿ ಹೌದೌದು ನೀ ಸೀರಿ ಕೊಟ್ಟಿಪ ಇಲ್ಲ ಅಂದಿಲ್ಲ ಹಾ ಇದ್ರ ಹಿಂದೂನು ವಿಚಾರ ಮಾಡಲ್ಲ ನಾನು ಎಲ್ರಿ ನಿನಗ ಸೀರೆ ಕೊಟ್ಟಿರ್ಬೇಕಲ್ಲ ಹಾ ನೀ ಸೀರೆ ಕೊಟ್ಟಿರ್ಬೇಕ ನಾನು ನಿನಗ ಉಪಕಾರ ಮಾಡಿರ್ಬೇಕಲ್ಲ ಹೌದೌದು ಒಂದಾನೊಂದ ಟೈಮ್ದೊಳಗ ಒಂದ್ ದಗದಾಗಿತ್ರಿ ಏನಾಗಿತ್ತ ಯಾವ ದುರ್ವಾಸ ಋಷಿ ಹಾ ನದಿ ಒಳಗ ಸ್ನಾನ ಮಾಡ್ತಿದ್ದ ಜಳಕ ಮಾಡಾಗ ಜಳಕ ಮಾಡುವಾಗ ನೀರಿನ ಸೆಳೆತ ಜೋರಾಗಿ ಹಾ ದುರ್ವಾಸ ಋಷಿ ಕೈಪ ಹರ್ಕೊಂಡ ಹೋಗಿತ್ತು ನೀರಾಗ
ದಿಗಂಬರ ಆಗಿದ್ದ. ಮೈ ಮ್ಯಾಲ ಒಂದ ಬಟ್ ಅರಿಬಿ ಇದ್ದಿದ್ದಿಲ್ಲ, ದಿಗಂಬರಿಯಾಗಿ ನಿಂತಿದ್ದ. ಹಾ ಹಾ ಅಲ್ಲಿ ಒಂದ್ ಅಗದಾತ್ರಿಪ. ಏನಾತ? ದಿಗಂಬರಿಯಾಗಿ ನಿಂತಾಗ ಅದೇ ಹಾದಿ ದಂಡಿ ಹಿಡದ ಹಾ ದ್ರೌಪದ ದೇವಿ ಹಾದ ಬರ್ತಿದ್ಳು. ಎಲ್ಲಿ ನದಿ ದಂಡಿ ಹಿಡಿದ. ನದಿಯ ದಂಡಿ ಹಿಡದ. ಓ ನೀರಿನ ಚರಿಗೆ ಹೊರಗ್ರೆ ಹೋಗು, ಒಳಗ್ರೆ ಬಾ, ಗಪ್ ಕುಂಡ್ರ ಕಡೆ. ಹೊಳೆ ನಾ ಜೋರ್ ಹೇಳಾಗ ನಿಂದ ಏನು ಯಪ್ಪ. ಹಾ ಇರ್ಲಿ ಇರ್ಲಿ ಎದ್ದಾರ್ ಬಿಡ್ರಿ. ಅದಕ್ಕ ಹಾ ಅದೇ ಹಾದಿ ದಂಡಿ ಹಿಡದ ದ್ರೌಪದ ದೇವಿ ಹಾದ ನಡಿತಿಳು. ಹಾ ದುರ್ವಾಸ ಋಷಿಗಳನ್ನ ನೋಡ್ತಾಳ ನೀರಿನೊಳಗ. ನೀರಾಗ ಕೂತಾರ. ದೊಡ್ಡ ಸಾಧು ಸತ್ಪುರುಷರದಾರ. ಕಾಲ ಬಿದ್ದ ಆಶೀರ್ವಾದ ತಗೊಂಡ್ ಹೋಗ್ಬೇಕಂತ ಹೇಳಿ ದೂರ ನಿಂತು ಹಾದಿ ಕಾಯ್ಲಾತಳು. ದಂಡಿಗೆ ನಿಂತು ಹಾದಿ ಕಾಯಿಲ ಆಯ್ತಳ. ಆಕಿ ಹಾದ ಮೇಲೆ ಬರ್ಬೇಕತ್ತ ಇವ್ರು ಬಂದ ಮೇಲೆ ಆಶೀರ್ವಾದ ತಗೊಂಡ್ ಹೋಗ್ಬೇಕತ್ತ ಆಕಿ. ಆಕಿನೂ ಹೋಗಲಿಲ್ಲ. ಆಕಿನೂ ಹೋಗಲಿಲ್ಲ. ಇವ್ರು ಎದ್ದು ಬರ್ಲಿಲ್ಲ. ಕೂತರು ನೀರಿನಾಗ ಎಷ್ಟೋ ತಕ ಕುಂಡಿರ್ತಾರ. ಎತ್ತರ ತನ ಕುಂಡ್ರ ಅವ. ತಮ್ಮ ಶರೀರ ಮ್ಯಾಲಿನ ಮೋಹ ಬಿಟ್ಟ ಹೇಳ್ತಾನ ದ್ರೌಪದ ದೇವಿಗೆ. ಏನತ್ತ? ತಾಯಿ ದ್ರೌಪದ, ಹಾ ನನ್ನ ನೀರಿನಾಗಿಂದ ಎದ್ದ ಹೊರಗ ಬಂದ ನಿಂದ್ರು ತಾಕತ್ತಿಲ್ಲವ. ಆ ಪರಿಸ್ಥಿತಿ ಉಳ್ದಿಲ್ಲ. ಆ ಪರಿಸ್ಥಿತಿ ನಂದು ಉಳ್ದಿಲ್ಲ. ಹಾ ಹಾ ಯಾಕಂದ್ರೆ ನಾ ಹುಟ್ಟಿರುವಂತ ಕೈಪ ನೀರಿನ ಸೆಳತಕ್ಕ ಹರ್ಕೊಂಡ್ ಹೋಗ್ಯದ. ನಾ ದಿಗಂಬರ ಆಗ್ಯದ ನೀ ಒಳಗ ಹೌದೌದು. ಅಂದಾಗ ದ್ರೌಪದ ದೇವಿ ಒಂದ್ ಮಾತು ವಿಚಾರ ಮಾಡ್ತಾಳ. ಏನತ್ತ? ಗುರುವೇ, ನಿಮಗ ಇಂತ ಕಷ್ಟ ಬಂದೈತಿ ಅಂದ್ರೆ ಹಾ ಇಲ್ಲಿ ನಾನು ಹಾದಿನಿ ಅಂದ್ರ ನೀವ್ ಹೆಂಗ ಬರಾವ್ರಿ ಎದ್ದ ನಿಮಗ್ ಕೊಡಾವ್ರಿ ಯಾರ? ಹಾ ಹಾ ಮೊದಲ ಬಂದ್ರ ನೀವು ದೂರ ಕಡೆ ನದಿ ಒಳಗ. ಹಾ ಬ್ಯಾಡ ಅಂತ ಹೇಳಿ ತಾ ಹುಟ್ಟಿರುವಂತ ಸೀರೆ ಹರದ ಕೊಡ್ತಾಳ ನೀರಿನ್ಯಾಗ. ಸೀರೆ ಹರಿದು ನೀರಾಗ ಬಿಡ್ತಾಳ. ತಗೋರಿ ಗುರುಗಳ, ಇದನ್ನ ಕೈಪ್ ಮಾಡಿ ಕಟ್ಕೊಂಡ ಬರ್ರಿ ಮ್ಯಾಲ. ಹೊರಗ ಬರ್ರಿ. ಕೈಪ್ ಮಾಡಿ ಕಟ್ಕೊಂಡ ಮ್ಯಾಲ ಬರ್ರಿ ಅಂದಾಗ ದುರ್ವಾಸ ಋಷಿ ಒಂದ್ ಮಾತು ಹೇಳ್ತಾರ. ಏನತ್ತ? ಅದೇ ಬಿಟ್ಟಿರುವಂತ ಚೋಟಿ ಅರಿಬಿ ತಗೊಂಡ ಕೈಪ್ ಮಾಡಿ ಕಟ್ಕೊಂಡ ಬಂದ ಮ್ಯಾಲ ಹೇಳ್ತಾರ ದ್ರೌಪದ ದೇವಿಗೆ. ಏನತ್ತ? ತಾಯಿ ದ್ರೌಪದ, ಹಾ. ನನ್ನ ಮಾನ ಹೋಗುವಾಗ ಈಗ ನಾನು ಮಾನ ಹೊಂಟಿತ್ತ. ಹೋಗಲಕ್ಕ ನಿಂತಿತ್ತು. ಹಾ ನನ್ನ ಮಾನ ಹೋಗುವಂತ ಟೈಮ್ದೊಳಗ ಒಂದ ಚೋಟಿ ಅರಿಬಿ ಕೊಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ, ಒಂದು ಚೋಟಿ ಸೀರೆ ಕೊಟ್ಟ. ಚೋಟಿ ಸೀರೆ ಕೊಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ, ಹಾ ನಿನ್ನ ಮಾನ ಹೋಗುವಂತ ಟೈಮದೊಳಗೆ ಹಾ ಇದ ಒಂದು ಚೋಟಿ ಸೀರೆ ಹೋಗಿ 1 ಕೋಟಿಯಾಗಿ ನಿನ್ನ ಮಾನ ಕಾಯ್ಲಿವ ಅಂತೇಳಿ ಆಶೀರ್ವಾದ ಮಾಡಿಬಿಟ್ಟ. ಹೌದೌದು. ಕೃಷ್ಣನ ಯಾಕೆ ಸೀರೆ ಬಿಡಬೇಕಾತು? ಕೃಷ್ಣನ ಯಾಕೆ ಸೀರೆ ಬಿಡ್ಬೇಕ? ಅದರ ಮರ್ಮ ಒಂದದ. ಹೆಂಗ? ದುರ್ವಾಸ ಋಷಿ ಕೊಟ್ಟಾಳ ಸೀರೆ, ಕರೆ ಕೃಷ್ಣ ಯಾಕೆ ಬಿಡ್ಬೇಕಾಗೈತಿ? ಹಾ ಹಾ ಯಾವ ಒಂದಾನೊಂದು ಟೈಮ್ದೊಳಗ ಕೃಷ್ಣ ಪರಮಾತ್ಮ ಹಾ ತನ್ನ ಕೈ ಒಳಗ ತಲವಾರ್ ಹಿಡ್ಕೊಂಡ್ ಆ ಕಡೆ ಬೀಸಾಡ್ಲಕತ್ತಿದ್ದ. ಖರೆ ಐತ್ಲ. ಇವ ಬೀಸಾಡುವಂತ ಟೈಮ್ದೊಳಗ ಅದೇ ಕೈ ಒಳಗಿನ ತಲವಾರ್ ಹೋಗಿ ಕೃಷ್ಣನ ಹೆಬ್ಬಳಿಗೆ ಹತ್ತಿ ಬಿಡ್ತು. ಕೈಗೆ ಬಳ್ಳಿಗೆ ಒಟ್ಟ ಬಳ್ಳಿಗೆ ಹತ್ತು. ಬಳ್ಳಿಗೆ ಹತ್ತಿದ ತಕ್ಷಣ ಇಬ್ರು ತಂಗಿಗಳು ಅಲ್ಲೇ ಇದ್ರು. ಯಾರ್ಯಾರ? ಸುಭದ್ರನು ಅಲ್ಲೇ ಇದ್ಳು, ದ್ರೌಪದನು ಅಲ್ಲೇ ಇದ್ಳು. ಇಬ್ರು ಕೂತಿದ್ರ ಅಲ್ಲೇ. ಸುಭದ್ರ ತಳಿಯೋಣ, ನಿನ್ನ ಕೈಗೆ ತಲವಾರ್ ಹತ್ಯದ ಎಷ್ಟರಗತ ಹೊಂಟದಯ್ಯಪ್ಪ. ಗಪ್ಪ ಅರಿವಿ ತರ್ತನ ಕಟ್ಟಲಕ್ಕ ಬಟ್ಟಿಗೆ ತೇಳಿಕಿ ಮನಿಯೆಲ್ಲ ಅರಿವಿ ಹುಡುಕ್ಯಾಡ್ಲಕತ್ತಳು ಸುಭದ್ರ. ದ್ರೌಪದ ಅಲ್ಲೇ ಮಗಲ ಕೂತಿಳಲ್ಲ, ಆಕಿ ಒಂದ್ ವಿಚಾರ ಮಾಡಳು. ಏನಂತ ಹೇಳಿದ್ರು? ತಂಗಿ ಹೋಗಿ ಅರಿವಿ ತಂದ ಕಟ್ಟು ಕುಡದ, ಅಣ್ಣ ನಿನ್ನ ಕೈಯಾಗಿನ ಬಳ್ಳಿನ ರಗತ ಬಾಳ ಹೋಗ್ತೈತಿ. ಆಕಿ ತಂದ ಕಟ್ಟುಕಿತ್ತ ಮೊದಲ ನನ್ನ ಸೀರೆ ಹರಿದ ಕಟ್ರ ಆತತ್ ಹೇಳಿ ತನ್ನ ಸೀರೆ ದಡಿ ಹರಿದ ಅಣ್ಣನ ಬಟ್ಟಿ ಕಟ್ಟಿ ಬಿಟ್ಲ ದ್ರೌಪದ ಅಲ್ಲೇ. ಅವಾಗ ಕೃಷ್ಣ ಪರಮಾತ್ಮ ಒಂದ್ ಮಾತು ಕೊಟ್ಟಾನ ದ್ರೌಪದ ದೇವಿಗೆ. ಏನಂತ? ನೋಡುವ, ನನ್ನ ಕೈಗೆ ತಲವಾರ್ ಹತ್ತಿ ನನಗ ತ್ರಾಸ ಆಗ್ಲಕ್ ಹತ್ತಿತ್ತು. ನನಗ ತ್ರಾಸ ಆಗ್ಲಾತಿತ್ತು. ನನಗ ತ್ರಾಸ ಆಗುವಾಗ ನಿನ್ನ ಮೈ ಮ್ಯಾಗ ಸೀರೆ ಅಂದ್ರ ಕಬರ್ ಹಿಡದಿಲ್ಲ, ದಡಿ ಹರದ ನನ್ನ ಬಟ್ಟಿಗೆ ನೀ ಕಟ್ಟಿ ಅಂದ್ರ ಕಟ್ಟಿದಿ. ಇದ ಸೀರೆ ಇದ ಬಟ್ಟಿಗೆ ಹೆಂಗ ಕಟ್ಟಿಯಲ್ಲ, ನಿನಗ ತ್ರಾಸ ಆಗಾಗ ನನಗ ತ್ರಾಸ ಆಗಾಗ ನೀ ಅರಿವಿ ಕಟ್ಟಿ ಅಂದ್ರ ನಿನಗ ತ್ರಾಸ ಆಗಾಗ ಯಾವ ಬಳ್ಳಿಗೆ ಸೀರೆ ಕಟ್ಟಿಯಲ್ಲ ಅದೇ ಬಳ್ಳಿನಿಂದ ನಿನಗ ಸೀರೆ ಕೊಟ್ಟ ನಿನ್ನ ತ್ರಾಸದೊಳಗೆ ನಿನ್ನ ಸ್ತೂರ್ ಮಾಡ್ತಾನಂತ ಹೇಳಿ ಮಾತು ಕೊಟ್ಟ ಕೃಷ್ಣ ಪರಮಾತ್ಮ. ಕಲರ್ ಸೀರೆ ಬಿಡ್ಬೋದಾಗಿತ್ತವ, ಬಿಡ್ಬೇಕಾಗಿತ್ಲ. ಕಲರ್ ಸೀರೆ ಬಿಟ್ಟಿಲ್ಲ. ಅಲ್ಲಿ ಸೀರೆ ಬರ್ಬೇಕಾದ್ರೆ ಕೆಂಪು ಕಲರ್ ಬಂದೈತಿ ಸೀರೆ. ಯಾಕ ಕೆಂಪು ಕಲರ್ ಯಾಕೆ ಬತ್ರಿ? ಯಾಕ? ಕೃಷ್ಣ ಪರಮಾತ್ಮನ ಬಳ್ಳಿನೊಳಗಿನ ರಕ್ತ ಹೋಗಬೇಕಾದ್ರ ದ್ರೌಪದ ದೇವಿ ಏನು ಅರಿವಿ ಕಟ್ಟಿದಳಲ್ಲ, ಅರಿವಿ ಕೃಷ್ಣ ಪರಮಾತ್ಮನ ಬಟ್ಟಿನೊಳಗೆ ಏನು ಸೋರ್ತಿತ್ತಲ್ಲ ರಕ್ತ ಎಲ್ಲ ಮುನಿಗೆ ಹೋಗಿ ಕೆಂಪು ಕಲರ್ ಆಗಿ ಕೂತಿತ್ತು ಅಕ್ಕಿ ಅವನ ಬಟ್ಟಿಗೆ. ಅಕ್ಕಿ ಕಟ್ಟಿದಾಗ ಬೇರೆ ಕಲರ್ ಇತ್ತು, ಅವನ ಬಟ್ಟಿ ಕಟ್ಟಿದಾಗ ರಕ್ತ ಎಲ್ಲ ಮುನಿಗೆ ಕೆಂಪು ಕಲರ್ ಆಗಿತ್ತು. ಆ ದುಶ್ಯಾಸನ ಜಗಾಗ ಕೆಂಪು ಕಲರ್ ಸೀರಿನ ಬಿಡಬೇಕಾತು. ಕಲರ್ ಕೆಂಪಾಗಿತ್ತ, ರಕ್ತ ತುಂಬಿ ಅನಾಟ್ಲೇನ ಕೆಂಪು ಕಲರ್ ಬಿಡ್ಬೇಕಾಗ್ಯದರಿ. ಅದರ ಸಂಬಂಧಿಪ ಹಿಂಗಾಗೈತಿ. ಯಾವಾರ ನಿಂದ ಇದ್ರೊಳಗೆ ಏನು ಬಿಡಿ ಇಲ್ಲ.
ನಿಮ್ಮ ಹೆಣ್ಣು ದೇವ್ರು ಹೋಗಿ ಸೀರೆ ಕೊಡ್ಬೇಕಾಗಿತ್ತು ನಿನಗ್ ಅಂತಾನೆ. ಕಷ್ಟ ಬಂದಾಗ ನಿನಗ ನಾ ಏನೇನಂದ್ಲೆ ಮುಂದೆ ನೀ ನನ್ನ ಸಿರಿ ನನಗ್ ಕೊಟ್ಟಿ ಹಾ ಹಾ ಮತ್ತ ಒಂದು ಮಾತು ಹೇಳಿದ್ರು. ಮತ್ ದುರ್ವಾಸನ ಸಿಕ್ಕುತ್ತಾಗ ಇವ್ ಕೊಡ್ಬೇಕಲ್ಲ. ಇವೇನು ಕೊಡ್ತಾನೋ ಯಪ್ಪ, ಅವಂಗ ಕೊಟ್ರ ಇವಂಗಿಲ್ಲ, ಇವಂಗ ಕೊಟ್ರ ಅವಂಗಿಲ್ಲ, ಇವ್ ಒಂದ ಉಡ್ತಾನ ವರ್ಷ ಹತ್ತನ ಉಡ್ತಾನು, ಹಾ ಅವ್ನ್ ಕೊಟ್ರ ಇವಂಗಿರಂಗಿಲ್ಲ ದಗದ. ಹಾ ಮತ್ತ ನಮ್ಮ ಅಕ್ಕ ಮಾದೇವಿ ಬದಲು ಒಂದು ಮಾತು ಹೇಳಿದ್ರು ಅವ್ರು. ಏನತ್ತ? ನಿಮ್ಮ ಅಕ್ಕ ಮಾದೇವಿ ಗಂಡನ ವಾಲ ತೇಗಿಸಿಂದ ಮೈ ಮ್ಯಾಗ ಬರೀ ಬಾತ್ಲೆ ತಿರುಗಾಡಿ ಹೇಳತ್ ಹೇಳ್ದಿ. ಹೌದು. ಹುಚ್ಚು ಪೆಹಲಿ ಏನು ಹೊನಿನ ಹಾ ಮಾತ ಅಷ್ಟ ಘಾತೈತಿ, ಅಟ್ಟ ಮಾತ ನೋಡಿದ್ರ ಮುತ್ತೈತಿ, ಅಟ್ಟ ಮಾತ ಮಾಣಿಕ್ಯೈತಿ. ಹೌದ್. ಅಕ್ಕ ಮಾದೇವಿ ದಿಗಂಬರಾಗಿ ತಿರುಗ್ಯಾಳಂದಿ ಕೌಶಿಕ ರಾಜಾಗ ಆಲ್ರೆಡಿ ಪ್ರಥಮದೊಳಗ ಮದುವೆ ಆಗಾಗ ಕರಾರ ಕಂಡೀಷನ್ ಮಾಡ್ಯಾಳಕಿ. ಹಾ ಏ ಕೌಶಿಕ, ನೀ ನನ್ನ ಲಗ್ನ ಆಗತಿ ಖರೆ ಆಗ ಬ್ಯಾಡ ಅಂದಿಲ್ಲ, ನಾನು ಕರಾರ ಕಂಡೀಷನ್ ಅದಾವ ಅಂದಾಳಕಿ ತಳದಾಗನ. ಎಂತಾವ? ಆಕಿ ಕರಾರ ಕೊಟ್ಟಾಗನ ಆಕಿಗೆ ವಚನ ಕೊಟ್ಟ ನಿಮ್ಮ ಕೌಶಿಕ ರಾಜ. ಹಾ ನಾನು ದೇವರ ಪೂಜೆ ಮಾಡ್ಲಕ್ ಕೂತೀನಿ ಅಂದ್ರ ಗರ್ಭದ ಗುಡಿಯಾಗ ನೀ ಬರ್ತಕ್ಕದಲ್ಲ, ಹಾ ನನ್ನ ಮರ್ಜಿ ಇಲ್ಲದ ನನ್ನ ಮೈ ನೀ ಮುಟ್ಟತಕ್ಕದಲ್ಲ. ಹೌದ್. ಇವೆಲ್ಲ ಕಂಡೀಷನ್ ಇದ್ದು ಆಕಿವ. ಜುಲ್ಮಿದಿಂದ ಜುಲ್ಮಿ ಜಬರ್ದಸ್ತಿ ನೀ ನನಗ ಮಾಡುವಂಗಿಲ್ಲ. ಹಾ. ನಾನು ನಾಮಸ್ಮರಣೆ ಮಾಡುವಾಗಲಿ ಜ್ಞಾನದೊಳಗಾಗ್ಲಿ ಪೂಜೆ ಒಳಗ ಬಂದು ನೀ ಭಂಗ ಮಾಡುವಂಗಿಲ್ಲ ಹೌದ್. ಅಂದ್ರ ನಿನ್ನ ಲಗ್ನ ಆಗ್ತೀನಿ ಇದಕ್ಕ ಆಗಂಗಿಲ್ಲ ಅಂದ್ರು. ಅವಾಗ ಹೂ ಅಂದ. ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರ ಜಬರ್ದಸ್ತಿ ಲಗ್ನ ಮಾಡಿ ಕೊಟ್ರು. ಹಾ ಒಂದ್ ತಗದಾತ್ರಿ. ಯಾವ ಅಕ್ಕ ಮಾದೇವಿ ತಾಯಿ ತಂದೆ ಹೆಸರು ಯಾರ? ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮಿತ್ರಾದೇವಿ. ಹಾ ಮಾಡಿ ಕೊಟ್ಟಾಗ ಅಲ್ಲಿ ಒಂದ್ ದಗದಾಗ್ಯದ್ರಿಪ್ಪ. ಖರೆ ಐತಿ. ಇವ ಕೌಶಿಕ ಕೊಟ್ಟಿರುವಂತ ವಚನ ಭಂಗ ಮಾಡಿ ಜಬರ್ದಸ್ತಿ ಮೈ ಮುಟ್ಲಕತ್ತ. ಹಾ ಹಾ ಮೈ ಮುಟ್ಟುವಾಗ ಅವಾಗ ಒಂದು ಮಾತು ಹೇಳಾಳಕಿ. ಏನತ್ತ? ನೀ ಯಾವಾಗ ನನ್ನ ವಚನಕ್ಕೆ ನಿರಾಕಾರ ಮಾಡಿ ನನ್ನ ಹೊಳ್ಳಿ ನೀ ಮೈ ಮುಟ್ಲಾಕ ಬಂದಿ ಅಂದ್ರೆ ಈ ಶರೀರ ಮೇಲೆ ಮೋಹ ಆಗಿದೇನೋ, ತಗೋ ಇದನ್ನ ಶರೀರ ತೆಗೆದು ಒಗದೆ ಪಿತಾಂಬರ ಹುಟ್ಟಿರುವಂತ ಪಿತಾಂಬರ ತೆಗೆದು ಒಗದು ಬರೇ ಜಡಿ ಗೂದಲ ಮ್ಯಾಗ ಹೊರಗೆ ಬಿದ್ದಾಳ ನನ್ನ ತಾಯಿ ಅಕ್ಕ ಮಾದೇವಿ. ಹೌದ್. ಆಕೆಯಲ್ಲಿ ಇರುವಂತ ಭಕ್ತಿ ಹಾ ಯಥಾ ಭಕ್ತಿ ತಥಾ ದೇವ. ಹಾ ಹಂಗ ತಾ ಹುಟ್ಟಿರುವಂತ ಅರಿವಿ ತೆಗದ ಜಡಿ ಗೂದಲ ಮ್ಯಾಗ ಬಾಂದಳ. ಬಾಂದ್ರ. ನಿಮ್ಮ ದುರ್ವಾಸ ಋಷಿನು ಜಡಿ ಬಿಟ್ಟುಕೊಂಡು ಬರ್ಬೇಕಾಗಿತ್ತಲ್ಲ, ಮತ್ತೊಬ್ರು ಸೀರಿ ಕುಡ್ತಕ ಒಳಗೆ ಯಾಕೆ ಕೂತಿವ? ಹಾ ಅವನು ಚಟಿ ಬಿಟ್ಕೊಂಡು ಇವ್ ಬರು. ಯಾವ ಗಂಡ ದೇವ್ರು ವರ ಕೊಟ್ಟಿದ್ದಿಲ್ಲೇನ? ಇಲ್ಲ. ಹೆಂಗಸರು ಸೀರಿ ಕುಡ್ತಕ ಒಳಗ್ ಕೂತಾರಿ ಅಂದ್ರ ಮತ್ತ ನೀ ಹೆಂಗ ದೊಡ್ಡವ ಆಗ್ತೀವೋ ಲಕ್ಷ್ಮಣ? ಹಾ ಹಾ ನಿನಗ ಒಂದ ಮಾತು ಹೇಳೇನೆ, ಏನತ್ತ? ಹೊತ್ತು ಹೊಂಡು ತಕ್ಕ ಹೆಂಗ ಬರ್ತೀವ ನಿಮ್ಮ ಅಪ್ಪನ ದೊಡ್ಡವ್ರು ಮಾಡಿ ಕುಡುದಿಲ್ಲ ಅಂತ ಹೇಳಿ. ಹಾ ಹಾ ನಡಿಲಿ ನಡಿ ಸಣ್ಣ. ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಏ ಮೊದಲಿಗೆ ಜನಸ್ಯಾರ ಪಸಂದ ಒಳೆ ನಿಯಮದಿಂದ ಕೇಳೋ ನೀನು ಈ ಸಂದ.